ಹಲೋ ಎವ್ರಿವನ್, ವೆಲ್ಕಮ್ ಟು ಎಸ್ ಅಕಾಡೆಮಿ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ಪೇಪರ್ ಟು ಸೈನ್ಸ್ ರಿಲೇಟೆಡ್ ಕೀ ಆನ್ಸರ್ಸ್ಗಳನ್ನ ನೋಡಿದ್ದೀರಾ. ಸೊ ಇವತ್ತಿನ ಸೆಕ್ಷನ್ ನಾನು ನಿಮಗೆ ಪೇಪರ್ ಟು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿಯ ಒಂದು ಕೀ ಆನ್ಸರ್ಸ್ಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಪ್ರಿನ್ಸಿಪಲ್ ಆಫ್ ಡಾಮಿನೆನ್ಸ್ ಆ್ಯಂಡ್ ಸೆಗ್ರಿಗೇಷನ್ ರಿಲೇಟೆಡ್ ಟು ಥಿಯರಿ ಆಫ್ ಹೆರಿಡಿಟಿ ಇಸ್ ಗಿವನ್ ಬೈ. ಸೊ ಈ ಡಾಮಿನೆನ್ಸ್ ಆ್ಯಂಡ್ ಸೆಗ್ರಿಗೇಷನ್ ರಿಲೇಟೆಡ್ ಟು ಥಿಯರಿ ಆಫ್ ಹೆರಿಡಿಟಿನ ಯಾರು ಕೊಟ್ಟಿದ್ರು ಅಂತಂದರೆ ಆಪ್ಷನ್ 2, ದಟ್ ಈಸ್ ಮೆಂಡಲ್. ನೆಕ್ಸ್ಟ್, ರೇಟ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ ಚೈಲ್ಡ್ಹುಡ್ ಈಸ್. ಸೊ ಒಂದು ರೇಟ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಮಕ್ಕಳಲ್ಲಿ ಆಗುವಂತಹ ಬೆಳವಣಿಗೆ ಬಗ್ಗೆ ಇದರಲ್ಲಿ ಯಾವ ಆಪ್ಷನ್ ಹೇಳುತ್ತೆ ಅಂತಂದರೆ ರ್ಯಾಪಿಡ್ ಇನ್ ಅರ್ಲಿ ಚೈಲ್ಡ್ಹುಡ್ ಆ್ಯಂಡ್ ಸ್ಲೋ ಇನ್ ಲೇಟರ್ ಚೈಲ್ಡ್ಹುಡ್. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟು, learning appropriate sex roles is the development task of later adolescence. ಇಲ್ಲಿ ಅರ್ಲಿ ಅಡೋಲೆಸೆನ್ಸ್, ಲೇಟರ್ ಅಡೋಲೆಸೆನ್ಸ್ ಅಂತ ಕನ್ಫ್ಯೂಸ್ ಮಾಡೋಕ್ಕೆ ಕೊಟ್ಟಿರ್ತಾರೆ. ಸೊ ಇಟ್ ಈಸ್ ಲೇಟರ್ ಅಡೋಲೆಸೆನ್ಸ್. ಮತ್ತು ಈ ಟಾಪಿಕನ್ನು ಕೂಡ ನಾವು ನಮ್ಮ ಪ್ರೀವಿಯಸ್ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಕೂಡ. ಸೊ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಆಸ್ಪೆಕ್ಟ್ ಆಫ್ ಕಾಗ್ನೇಟಿವ್ ಡೆವಲಪ್ಮೆಂಟ್. ಈ ಕೆಳಗಿನವುಗಳಲ್ಲಿ ಯಾವುದು ಕಾಗ್ನೇಟಿವ್ ಡೆವಲಪ್ಮೆಂಟ್ನ ಆಸ್ಪೆಕ್ಟ್ ಅಲ್ಲ ಅಂತ ನಾವು ನೋಡೋದಾದರೆ ಚೇಂಜ್ ಇನ್ ಬಾಡಿ ಪ್ರಪೋರ್ಷನ್. ಕಾಗ್ನೇಟಿವ್ ಈಸ್ ರಿಲೇಟೆಡ್ ಟು ಅ ನಾಲೆಡ್ಜ್ ಡೆವಲಪ್ಮೆಂಟ್, ಅಂದರೆ ಮೆಂಟಲಿ ರಿಲೇಟೆಡ್ ಆಗಿರುತ್ತೆ. ಸೆನ್ಸೇಷನ್ ಆ್ಯಂಡ್ ಪರ್ಸೆಪ್ಷನ್ ಇಸ್ ಆಲ್ಸೋ ಮೆಂಟಲಿ ರಿಲೇಟೆಡ್. ಡೆವಲಪ್ಮೆಂಟ್ ಆಫ್ ಲ್ಯಾಂಗ್ವೇಜ್ ಇಸ್ ಆಲ್ಸೋ ಸೆನ್ಸರಿ ರಿಲೇಟೆಡ್ ಓನ್ಲಿ. ಬಟ್ ಬಾಡಿ ಪ್ರಪೋರ್ಷನ್ ಅನ್ನೋಂಥದ್ದು ಅಲ್ಲಿ ರಿಲೇಟ್ ಆಗಿರಲ್ಲ. ದ ರಿಲೇಷನ್ ಬಿಟ್ವೀನ್ ಇಂಟೆಲಿಜೆಂಟ್ ಕೋಷನ್ ಆ್ಯಂಡ್ ಎಮೋಷನಲ್ ಕೋಷಂಟ್ ಇನ್ ಟರ್ಮ್ಸ್ ಆಫ್ ಸಕ್ಸಸ್ ಇನ್ ಲೈಫ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ಯಾಕಂದರೆ ಒಂದು ಮಗು ಎಮೋಷನಲಿ ಸ್ಟೇಬಲ್ ಇತ್ತು ಅಂತಂದರೆ ಅದೇನಾಗುತ್ತೆ, IQ ಡೆವಲಪ್ ಮಾಡ್ಕೊಳ್ಳೋಕ್ಕೂ ಸಹಾಯ ಆಗುತ್ತೆ. ಸೊ ಎಮೋಷನಲ್ ಕೋಷಂಟ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಇಂಟೆಲಿಜೆಂಟ್ ಕೋಷಂಟ್. ಸೊ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. In Thorndike's law of learning, the law of use and disuse are associated with law of exercise. So Thorndike's law of ಲರ್ನಿಂಗಲ್ಲಿ ನಾವು 3 ಟೈಪ್ಸ್ ಆಫ್ ಲಾನ ನೋಡ್ಬೋದು, ಲಾ ಆಫ್ ಎಫೆಕ್ಟ್ ಅದೆಲ್ಲ ನೋಡ್ಬೋದು. ಆದರೆ ಅವ್ರು ಇಲ್ಲಿ ಕೇಳ್ತಿರೋದು ಯೂಸ್ ಆ್ಯಂಡ್ ಡಿಸ್ಯೂಸ್ ಯಾವುದ್ರ ಅಂಡರಲ್ಲಿ ಬರುತ್ತೆ ಅಂದರೆ ಲಾ ಆಫ್ ಎಕ್ಸಸೈಸ್ ಅಂಡರಲ್ಲಿ ಬರುತ್ತೆ. ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ ಇಸ್ ಕಾಂಟ್ರಿಬ್ಯೂಷನ್ ಆಫ್ ಕ್ಲಾಸಿಕಲ್ ಕಂಡೀಷನಲ್ ಲರ್ನಿಂಗ್, ಆಪರೆಂಟ, ಇನ್ಸೈಟ್ಫುಲ್ ಆರ್ ಸೋಷಿಯಲ್ ಲರ್ನಿಂಗ್. ಸೊ ಇಟ್ ಈಸ್ ಇನ್ಸೈಟ್ಫುಲ್ ಲರ್ನಿಂಗ್. In Pavlov's classical conditioning, the learning theory of ringing of bell is a conditioned stimulus ಆಗಿರುತ್ತೆ. ಸೊ ಆಪ್ಷನ್ 2. The correct order of 3 dimension of Guilford model of intellect is nothing but operation, content and product. Option 3 is the correct one. Raven's progressive matrices test is an intelligence test. ಅದು ಪರ್ಸನಾಲಿಟಿ ಟೆಸ್ಟ್ ಅಲ್ಲ, ಆ್ಯಟಿಟ್ಯೂಡ್ದು ಅಲ್ಲ, ಕ್ರಿಯೇಟಿವಿಟಿ ಟೆಸ್ಟ್ ಕೂಡ ಅಲ್ಲ. ಸೊ ಇಟ್ ಈಸ್ ಅ ಟೆಸ್ಟ್ ಫಾರ್ ಇಂಟೆಲಿಜೆನ್ಸ್. Theory of personality developed by Sigmund Freud is ಯಾವುದು ಅಂದರೆ ಇಟ್ ಈಸ್ psychoanalysis theory. So the eighth category of Robert M. Gangin's classification of learning is obviously the 8th category comes for a problem solving learning. Option 4. Acceleration is an educational program for. Acceleration ಅಂದರೆ ಇನ್ನೂ ತುಂಬ ಫಾಸ್ಟಾಗಿ ಪುಷಪ್ ಮಾಡುವಂಥದ್ದು ಯಾವ ಮಕ್ಕಳಿಗೆ, ನಾರ್ಮಲ್ ಚಿಲ್ಡ್ರನ್ಗೆ ಆಗಲ್ಲ, ಅವರಿಗೆ ಒಂದು ಸೇಮ್ ಫೇಸಲ್ಲಿ ಕೊಡಬೇಕು. ಬ್ಯಾಕ್ವರ್ಡ್ ಚಿಲ್ಡ್ರನ್ಗೂ ನಾವು ಈ ಒಂದು ಆಕ್ಸಲರೇಷನ್ ಪ್ರೋಗ್ರಾಮನ್ನು ಮಾಡೋಕ್ಕಾಗಲ್ಲ. ಸೊ ಕ್ರಿಯೇಟಿವ್ ಚಿಲ್ಡ್ರನ್ ವಿಲ್ ಟೆನ್ ಟು ಡೂ ಅ ಥಿಂಗ್ಸ್ ಇನ್ ವೆರಿ ಕ್ರಿಯೇಟಿವ್ ಆ್ಯಂಡ್ ಡಿಫ್ರೆಂಟ್ ಮ್ಯಾನರ್. ಸೊ ಫಾರ್ ಗಿಫ್ಟೆಡ್ ಚಿಲ್ಡ್ರನ್ ನಾವು ಆಕ್ಸಲರೇಷನ್ ಎಜುಕೇಷನ್ ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡೋದು. ಮ್ಯಾಥಮೆಟಿಕ್ಸ್ ಲರ್ನಿಂಗ್ ಫೆಸಿಲಿಟೀಸ್, ದ ಲರ್ನಿಂಗ್ ಆಫ್ ಫಿಸಿಕ್ಸ್ ಫಾರ್ಮುಲಾಸ್ ಇನ್ ಬೆಟರ್ ವೇ ಈಸ್ ಅನ್ ಎಕ್ಸಾಂಪಲ್ ಆಫ್ ವಾಟ್? ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಪಾಸಿಟಿವ್ ಟ್ರಾನ್ಸ್ಫರ್. ಸೊ ಈಗ ಮ್ಯಾಥಮೆಟಿಕ್ಸಲ್ಲಿ ಕಲ್ತಿರುವಂತಹ ಎಷ್ಟೋ ವಿಷಯಗಳನ್ನು ನಾನು ಫಿಸಿಕ್ಸಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ ಅಂತಂದರೆ ಸೊ ಅದು ಪಾಸಿಟಿವ್ ಆಗಿ ಟ್ರಾನ್ಸ್ಫರ್ ಆಗ್ತಾ ಇದೆ ಅನ್ನೋವಂಥದ್ದು. ವೇರಿಯೇಷನ್, ಡೇಟಾ ಫಾರ್ಮೇಷನ್, ಇನ್ಕನ್ಸಿಸ್ಟೆಂಟ್ ಸ್ಪೇಸ್ ಆ್ಯಂಡ್ ಇರೆಗ್ಯುಲರ್ ಅಲೈನ್ಮೆಂಟ್ ಆರ್ ದ ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್. ಅಂದರೆ ಬರಿಬೇಕಾದ್ರೆ ಲೆಟರ್ ಫಾರ್ಮೇಷನ್ ಮಾಡಬೇಕಾದ್ರೆ ಸರಿಯಾಗಿ ಮಾಡಿಲ್ದಿರೋದು, ಅಥವಾ ಸ್ಪೇಸಿಂಗ್ ಕೊಡಬೇಕಾದ್ರೆ ಒಂದು ವರ್ಡಿಂದ ಇನ್ನೊಂದು ವರ್ಡ್ಗೆ ಅಥವಾ ಒಂದು ಲೆಟ್ರಿಂದ ಇನ್ನೊಂದು ಲೆಟ್ರಿಗೆ ಸ್ಪೇಸಿಂಗ್ ಕೊಡಬೇಕಾದ್ರೆ ಕರೆಕ್ಟಾಗಿ ಮಾಡಲಿಲ್ದಿರೋದು, ಇವೆಲ್ಲ ಯಾವ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಇಟ್ ಈಸ್ ಫಾರ್ ಅ ಡಿಸ್ಗ್ರಾಫಿಯಾ ಕ್ಯಾರೆಕ್ಟರಿಸ್ಟಿಕ್ಸ್. The stage of psychomotor domain at which the skill attains its highest level of proficiency in performing an act automatically and effortlessly is naturalism. So option 3 is the correct answer. Psychomotor domain of Bloom's taxonomy deals with. So Bloom's taxonomyಯಲ್ಲಿ ಬರುವಂತಹ ಒಂದು psychomotor domain ಯಾವುದ್ರ ಜೊತೆ ಡೀಲ್ ಮಾಡುತ್ತೆ ಅಂದರೆ ಇಟ್ ಈಸ್ ಮೋಟರ್ ಆ್ಯಂಡ್ ಮ್ಯಾನಿಪುಲೇಟಿವ್ ಸ್ಕಿಲ್ಸ್. The test which measures the changes that takes place among the students in knowledge, understanding and application is ಅಚೀವ್ಮೆಂಟ್ ಟೆಸ್ಟ್. ಎಷ್ಟು ಅರ್ಥ ಆಗಿದೆ ಸ್ಟೂಡೆಂಟ್ಸ್ಗಳಿಗೆ, ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ಅಪ್ಲಿಕೇಶನ್ಸ್ ಲೆವೆಲ್ ಎಷ್ಟು ಗೊತ್ತಾಗಿದೆ ಅಂತ ಚೆಕ್ ಮಾಡೋದನ್ನು ವಿ ಕಾಲ್ ಇಟ್ ಆಸ್ ಅಚೀವ್ಮೆಂಟ್ ಟೆಸ್ಟ್. ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ದ ಸ್ಟೇಟ್ಮೆಂಟ್ ಶೋಯಿಂಗ್ ಅ ಬಿಹೇವಿಯರಲ್ ಔಟ್ಕಮ್ ರಿಲೇಟೆಡ್ ಟು ಅ ಅಪ್ಲಿಕೇಶನ್ ಈಸ್ pupil generalizes that metals are good conductor of electricity. ಈ ಕೆಳಗಿನ ಯಾವ ಸ್ಟೇಟ್ಮೆಂಟ್ ವಿಚ್ ಶೋಸ್ ದಟ್ ಬಿಹೇವಿಯರಲ್ ಔಟ್ಕಮ್ ರಿಲೇಟೆಡ್ ಟು ಅಪ್ಲಿಕೇಶನ್ ಇದನ್ನು ಪ್ಯೂಪಿಲ್ ಡಿಫೈನ್ಸ್ ಡೆಮೋಕ್ರಸಿ ಅಲ್ಲ, ರೀಕಾಲ್ಸ್ ದ ಮೀನಿಂಗ್ ಆಫ್ ಎಲೆಕ್ಷನ್ ಅಲ್ಲ, ಸೊ ಪ್ಯೂಪಿಲ್ ಡ್ರಾಸ್ ದ ಡಯಾಗ್ರಾಮ್ ಆಫ್. ಸೊ ಇವೆಲ್ಲವೂ ಕಮ್ಸ್ ಅಂಡರ್ ಮೆಮೊರಿ ಒಂದು ಬಂದುಬಿಡುತ್ತೆ. ಬಟ್ ನಮಗೆ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗಿರುವಂಥದ್ದು. ಸೊ ಪ್ಯೂಪಿಲ್ ಜನರಲೈಸಸ್ ದ ಮೆಟಲ್ಸ್ ಆರ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ದ ಇಂಟೆಲಿಜೆಂಟ್ ಕೋಷನ್ ರೇಂಜ್ ಫಾರ್ ಅ ನಾರ್ಮಲ್ ಚಿಲ್ಡ್ರನ್ ಈಸ್ 90 to 110.
Insightful learning is an example for the maxima of teaching is whole to a parts. So planning a lesson is pre-active phase of teaching. ಒಂದು ಲೆಸನ್ ಪ್ಲಾನ್ ನಾವು ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ನಾವು ಪ್ರೀ ಆಕ್ಟಿವ್ ಫೇಸ್ ಆಫ್ ಟೀಚಿಂಗ್ ಅಂತ ನಾವು ಐಡೆಂಟಿಫೈ ಮಾಡ್ಕೊಳ್ತೀವಿ. ಇನ್ ರೀಇನ್ಫೋರ್ಸ್ಮೆಂಟ್ ಸ್ಕಿಲ್ಸ್, ಕ್ಲಾಪಿಂಗ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಪಾಸಿಟಿವ್ ನಾನ್ ವರ್ಬಲ್ ರೀಇನ್ಫೋರ್ಸರ್. ಅಂದರೆ ನಾವು ಅಲ್ಲಿ ಯಾವುದೇ ರೀತಿ ಮಾತಾಡ್ತಾ ಇಲ್ಲ, ನಮ್ಮ ಆ್ಯಕ್ಷನ್ ಮೂಲಕ ತೋರಿಸ್ತಾ ಇದ್ದೀವಿ. ಸೊ ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ಪಾಸಿಟಿವ್ ನಾನ್ ವರ್ಬಲ್ ರೀಎನ್ಫೋರ್ಸರ್. ರೀಫೋಕಸಿಂಗ್ ಆ್ಯಂಡ್ ರೀಡೈರೆಕ್ಷನ್ ಆರ್ ದ ಕಾಂಪೊನೆಂಟ್ಸ್ ಆಫ್ ಸ್ಕಿಲ್ ಪ್ರೋಬಿಂಗ್ ಕ್ವೆಶನ್ಸ್. ರೀಎನ್ಫೋರ್ಸ್ ಮಾಡಿ ರೀಫೋಕಸ್ ಮಾಡಿ ನಾವು ಇನ್ ಡೆಪ್ತಾಗಿ ಹೋಗಿ ಅದ್ರ ಬಗ್ಗೆ ಕ್ವೆಶನ್ಸ್ ಕೇಳ್ತೀವಲ್ವ, ಸೊ ದ್ಯಾಟ್ ಕಾಸಸ್ ಅ ಸ್ಕಿಲ್ ಆಫ್ ಪ್ರೋಬಿಂಗ್ ಕ್ವೆಶನ್ಸ್ ಇನ್ ಚಿಲ್ಡ್ರನ್. ದ ಟೆಕ್ನಿಕ್ ಆಫ್ ಇವ್ಯಾಲ್ಯೂಯೇಷನ್ ಯೂಸ್ ಟು ಮೆಜರ್ ದ ಎಕ್ಸ್ಟರ್ನಲ್ ಬಿಹೇವಿಯರ್ ಆಫ್ ದ ಇಂಡಿವಿಜುವಲ್. ಸೊ ಒಂದು ಮಗುವಿನ ಎಕ್ಸ್ಟರ್ನಲ್ ಬಿಹೇವಿಯರ್ನ ನಾವು ಐಡೆಂಟಿಫೈ ಮಾಡ್ಕೊಳ್ಳೋಕ್ಕೆ ಅಥವಾ ಇವ್ಯಾಲ್ಯೂಯೇಟ್ ಮಾಡೋಕ್ಕೆ ನಾವು ಯೂಸ್ ಮಾಡುವಂಥ ಒಂದು ಟೆಕ್ನಿಕ್ ಇಸ್ ಅಬ್ಸರ್ವೇಷನ್ ಟೆಕ್ನಿಕ್. ಈಕ್ವೇಷನ್ ಶೋಯಿಂಗ್ ರಿಲೇಷನ್ ಬಿಟ್ವೀನ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಇನ್ ಡೆವಲಪಿಂಗ್ ದ ಪರ್ಸ್ನಾಲಿಟಿ ಆಫ್ ದ ಪರ್ಸನ್ ಈಸ್ ಯಾವುದಂದರೆ ಹೆರಿಡಿಟಿ ಇಂಟು ಎನ್ವಿರಾನ್ಮೆಂಟ್. ಅವನ ಹೆರಿಡಿಟಿ ಫ್ಯಾಕ್ಟರು ಅಲ್ಲಿ ಮ್ಯಾಟರ್ ಆಗುತ್ತೆ, ಅಟ್ ದ ಸೇಮ್ ಟೈಮ್ ಅವನು ಬೆಳೆದು ಬಂದಂತಹ ಎನ್ವಿರಾನ್ಮೆಂಟ್ ಕೂಡ ಮ್ಯಾಟರ್ ಆಗ್ತಾ ಹೋಗುತ್ತೆ. Question number 87. The test used to compare achievement of a student with a group of students of the same grade. ಈಗ ಫಾರ್ ಎಕ್ಸಾಂಪಲ್ 8th ಸ್ಟ್ಯಾಂಡರ್ಡ್ ಮಗು 8th ಸ್ಟ್ಯಾಂಡರ್ಡ್ ಇನ್ನೊಂದು ಮಗುವಿನ ಜೊತೆ ಕಂಪೇರ್ ಮಾಡೋಕ್ಕೆ ನಾವು ಮಾಡುವಂಥ ಟೆಸ್ಟು ಕ್ರೈಟೀರಿಯನ್ ರೆಫರೆನ್ಸ್ ಟೆಸ್ಟ್. ಅಂದರೆ ನಾವು ಒಂದು ಕ್ರೈಟೀರಿಯಾನ ಸೆಟ್ ಮಾಡ್ತೀವಿ. ಸೊ ಥ್ರೂ ದ್ಯಾಟ್ ವಿ ವಿಲ್ ಕಂಪೇರ್ ದ ಅಚೀವ್ಮೆಂಟ್ಸ್ ಆಫ್ ದ ಸ್ಟೂಡೆಂಟ್. ಇನ್ ದಿಸ್ ಡಯಾಗ್ರಾಮ್ ವಿಚ್ ಆಲ್ಫಾಬೆಟ್ ರೆಪ್ರೆಸೆಂಟ್ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಯಾವುದು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ನ ಹೇಳುತ್ತೆ ಅಂದರೆ B suggests the zone of proximal development. Next question. The students are solving a problem given by a teacher. The 10 students belongs to which following stages of cognitive development? Piaget's cognitive development ನ ಯಾವ ಸ್ಟೇಜಿಗೆ ಅವ್ರು ಬಿಲಾಂಗ್ ಆಗ್ತಾರೆ ಅಂದರೆ ಫಾರ್ಮಲ್ ಆಪರೇಷನಲ್ ಸ್ಟೇಜಿಗೆ ಬಿಲಾಂಗ್ ಆಗ್ತಾರೆ. And the last question. Wrong statements related to a growth and development are. ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಿಗೆ ರಿಲೇಟೆಡ್ ಆಗಿರುವಂಥ ರಾಂಗ್ ಸ್ಟೇಟ್ಮೆಂಟ್ಸ್ಗಳು ಯಾವುದು ಅಂತ ಕೇಳ್ತಾ ಇದ್ದಾರೆ. ಗ್ರೋತ್ ಇಸ್ ಎ ಪಾರ್ಟ್ ಆಫ್ ಡೆವಲಪ್ಮೆಂಟ್, ಹೌದು, ಇಟ್ಸ್ ಅ ಕರೆಕ್ಟ್. ಡೆವಲಪ್ಮೆಂಟ್ ಈಸ್ ಎ ಪಾರ್ಟ್ ಆಫ್ ಗ್ರೋತಾ, ಇದನ್ನು ನಾವು ಯೋಚನೆ ಮಾಡಬೇಕು. ಸೊ ಆಪ್ಷನ್ ಬಿ ರಾಂಗ್ ಆಗುತ್ತೆ. ಡೆವಲಪ್ಮೆಂಟ್ ಈಸ್ ಅ ಪಾರ್ಟ್ ಆಫ್ ಗ್ರೋತ್ ಅಲ್ಲ, ಗ್ರೋತ್ ಈಸ್ ಅ ಪಾರ್ಟ್ ಆಫ್ ಡೆವಲಪ್ಮೆಂಟ್. ಸೊ ಗ್ರೋತ್ ಈಸ್ ಅ ಕಂಟಿನ್ಯೂಸ್ ಬಟ್ ಡೆವಲಪ್ಮೆಂಟ್ ಇಸ್ ನಾಟ್ ಕಂಟಿನ್ಯೂಸ್ ಅಂತ ಕೊಟ್ಟಿದ್ದಾರೆ. ಗ್ರೋತ್ ಕಂಟಿನ್ಯೂಸ್ ಆಗ್ತಿದ್ರೆ ಡೆವಲಪ್ಮೆಂಟು ಕೂಡ ಕಂಟಿನ್ಯೂಸ್ ಆಗ್ತಿರುತ್ತೆ. ಸೊ ದಿಸ್ ಇಸ್ ಆಲ್ಸೋ ರಾಂಗ್ ಸ್ಟೇಟ್ಮೆಂಟ್. ಗ್ರೋತ್ ಈಸ್ ನಾಟ್ ಕಂಟಿನ್ಯೂಸ್ ಬಟ್ ಡೆವಲಪ್ಮೆಂಟ್ ಈಸ್ ಕಂಟಿನ್ಯೂಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ರಾಂಗ್ ಸ್ಟೇಟ್ಮೆಂಟ್ ಕೇಳಿರೋದು. ವಿಚ್ ರಾಂಗ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ ಬಿ ಆ್ಯಂಡ್ ಸಿ. ಸೊ ಆಪ್ಷನ್ 3 ಈಸ್ ದ ಕರೆಕ್ಟ್ ಆನ್ಸರ್. ಸೊ ದೀಸ್ ಆರ್ ದ ಕೀ ಆನ್ಸರ್ ಫಾರ್ CDP. ಇದೇ ರೀತಿ ನಿಮಗೆ ಸೈನ್ಸ್ ಮತ್ತು ಮ್ಯಾಥ್ಸಿನ ಕೀ ಆನ್ಸರ್ಸ್ಗಳನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ ವೀಡಿಯೋಸನ್ನು ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ ಕೂಡ. ನೀವು ಅಲ್ಲಿ ಹೋಗಿ ಕೀ ಆನ್ಸರ್ಸ್ಗಳನ್ನು ಚೆಕ್ ಮಾಡ್ಕೊಳ್ಬಹುದು. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಫರ್ದರ್ ವೀಡಿಯೋಸ್ಗೋಸ್ಕರ ಸ್ಟೇ ಟ್ಯೂನ್ಡ್ ಇನ್ ಫಾರ್ SS Academy. ಥ್ಯಾಂಕ್ ಯು.